ವೆಲ್ಕಮ್ ಟು ಕ್ರೈಮ್ ರಿಪೋರ್ಟರ್. ನಿಮ್ಮ ನಡುವೆನೇ ಇದ್ರೂ ಪೂರ್ತಿಯಾಗಿ ಕಾಣಲ್ಲ ಈ ಪಾತಕ ಲೋಕ. ನಮ್ಮ ಕ್ರೈಮ್ ರಿಪೋರ್ಟರ್ ಟೀಮ್ ಕ್ರೈಮ್ ಬೀಟ್ಗೆ ಇಳಿದ್ರೆ ಪಾತಕಗಳು ಬಯಲಾಗ್ತವೆ, ಪಾತಕಿಗಳು ಸಿಕ್ಕಿ ಬೀಳ್ತಾರೆ, ಪೊಲೀಸರು ಕುತ್ಕೊಂಡು ಕತೆ ಹೇಳ್ತಾರೆ. ಬನ್ನಿ, ಇಂತಹ ಅಪರಾಧ ಜಗತ್ತಿನ ಕುರಿತ ವಿಭಿನ್ನ ನೋಟವೇ ಈ ಕ್ರೈಮ್ ರಿಪೋರ್ಟರ್. 100 ಕಾಲ ಒಂದಾಗಿ ಬಾಳ್ಲಿ ಅಂತ ಹೆತ್ತವರು ಮಕ್ಕಳ ಮದುವೆ ಮಾಡ್ತಾರೆ. 100 ಜನರನ್ನ ಕರೆದು ಸಿಹಿ ಊಟ ಹಾಕಿ ಆಶೀರ್ವಾದ ಮಾಡಿಸ್ತಾರೆ. ಅಷ್ಟೆಲ್ಲ ಮಾಡಿದ್ಮೇಲೆ ಮಕ್ಕಳು ಸುಖವಾಗಿ ಸಂಸಾರ ಮಾಡೋದನ್ನ ನೋಡ್ಬೇಕು ಅಂತ ಹೆತ್ತವ್ರಿಗೆ ಇರಲ್ವಾ? ಪಾಪ, ಯಾವತ್ತು ಮೊಮ್ಮಗು ಮನೆಗೆ ಬರುತ್ತೋ, ಸೊಸೆಯ ಕಣ್ಣಲ್ಲಿ ತಾಯ್ತನದ ಖುಷಿ ಕಾಣುತ್ತೋ ಅಂತ ಕಾದು ಕೂತಿದ್ದ ಹೆತ್ತವರಿಗೆ ಇದಕ್ಕಿಂತ ದೊಡ್ಡ ಆಘಾತ ಇನ್ನೊಂದು ಇಲ್ವೇನೋ. ಅಲ್ಲಿ ಮದುವೆಯಾಗಿ 3-4 ತಿಂಗಳು ಕಳೆಯೋದ್ರೊಳಗೆ ಮಗ ಆತ್ಮಹತ್ಯೆ ಮಾಡ್ಕೊಂಡಿದ್ದಾನೆ. ಅದಕ್ಕೆ ಕಾರಣ ಅವನ ಹೆಂಡತಿನ? ಇದು ಈಗ 3 ತಿಂಗಳ ಹಿಂದೆ ಒಂದಾದ ಜೋಡಿಯ ಫೋಟೋ. ಮದುವೆಯ ಅಷ್ಟೋ ಶಾಸ್ತ್ರಗಳನ್ನು ಇಷ್ಟಪಟ್ಟು ಚಾಚೂ ತಪ್ಪದೆ ಮಾಡಿಸ್ಕೊಂಡು 7 ಜನ್ಮಕ್ಕೂ ಜೊತೆ ನೀಡೋ ವಚನದೊಂದಿಗೆ ಸಪ್ತಪದಿ ತುಳಿದಿದ್ರು. ಆದ್ರೆ 7 ದಿನ ನೆಮ್ಮದಿಯಾಗಿ ಬದುಕಲಿಲ್ಲ. ಕಡೆಗೆ ಹೆಂಡತಿ ಗಂಡನ್ನ ಬಿಟ್ಟು ತವರಿಗೆ ಹೋದ 7 ದಿನಕ್ಕೆ ಗಂಡ ಕೊನೆಯುಸಿರೆಳೆದಿದ್ದಾನೆ. ನವವಿವಾಹಿತನ ಬದುಕು ಹೀಗೆ ಅಂತ್ಯಗೊಳ್ಳೋದಕ್ಕೆ ಕಾರಣ ವಾಮಾಚಾರ ಅಂತಿದ್ದಾರೆ. ಅವನು ಭಾಳ ಅವರು ವಾಮಾಚಾರದಿಂದ ಏನೋ ಮಾಡಿ ಸಾಯಿಸಿರೋದು ಇದು ಡೆಫಿನೆಟ್. ಅಂದರೆ ಆತ್ಮಹತ್ಯೆ ಮಾಡ್ಕೊಳ್ಳೋವಂಥ ಪ್ರಯತ್ನ ಅಂಥದ್ದು ಅವ್ರು ಮಾಡಿಸಿದ್ದಾರೆ. ಅಂದರೆ ಮಾಡ್ಕೊಳ್ಳೋ ರೀತಿಯಲ್ಲಿ ಅವ್ರು ಮಾಡಿದ್ದಾರೆ. ಯಾಕೆಂದರೆ ಅವ್ನು ಭಾಳ ಧೈರ್ಯವಂತ. ನೋಡಿ, ಇಲ್ಲಿ ಸುತ್ತ ಇರೋರೆಲ್ಲ ಅವ್ನ ಫ್ರೆಂಡ್ಗಳನ್ನೇ, ಒಂದು 100 ಜನ ಇದೆ ಅವನ ಫ್ರೆಂಡ್ಗಳು, ಒಬ್ಬರಿಬ್ಬರಲ್ಲ. ಅಂತಾದರೆ ಇಂಥವ್ರ ಜೊತೆಲಿ ಇದ್ಕೊಂಡು ಅವ್ನು ಮಾಡ್ಕೊಳ್ಳೋಕೆ 99% ಸಾಧ್ಯನೇ ಇಲ್ಲ. ಹೀಗೆ ಕೊನೆಯುಸಿರೆಳೆದವನು ಬೆಂಗಳೂರಿನ ಕೋಡಿಗೆಹಳ್ಳಿಯ ದೇವಿನಗರದ ನಿವಾಸಿ ಚಂದ್ರಶೇಖರ. ರತ್ನಮ್ಮ ಶಿವಬಸಯ್ಯ ದಂಪತಿಯ ಒಬ್ಬನೇ ಮಗ ಇವನು. ಓದು ತಲೆಗೆ ಹತ್ತದೇ ಇದ್ರೂ ಬಿಸ್ನೆಸ್ ಕೈ ಹಿಡಿದಿತ್ತು. ಲೈಫಲ್ಲಿ ಸೆಟ್ಲ್ ಆಗಿದ್ದ. ಅಂತ ಹ್ಯಾಬಿಟ್ ಏನು ಇರಲಿಲ್ಲ ಸರ್. ಅವನು ತುಂಬ ಒಳ್ಳೆ ಹುಡುಗನ. ಹ್ಯಾಬಿಟ್ ಏನಿಲ್ಲ. ಸ್ವಂತ ಗಾಡಿ, 1 ಗಾಡಿಯಿಂದ 4 ಗಾಡಿ ಸಂಪಾದನೆ ಮಾಡಿದ್ದ. 1 ಗಾಡಿ ಮಾರಿದ, 3 ಗಾಡಿ ಇತ್ತು. ಹುಡುಗಿಗೆ ದುಡ್ಡು ಕಾಸಲ್ಲಿ ಯಾವುದೇ ರೀತಿ ತೊಂದರೆ ಕೊಟ್ಟಿಲ್ಲ ಅವನು ಇದುವರೆಗೂ. ಕೆಲಸ ಮುಗಿದ ತಕ್ಷಣ ಸಾಯಂಕಾಲ 6 ಗಂಟೆ 7 ಗಂಟೆ ಒಳಗಡೆ ಮನೆಗೆ ಹೋಗಿ ಸೇರಿರೋನು. ಬೆಳಗ್ಗೆ ನಾರ್ಮಲಾಗಿ 9-9ವರೆಗೆ ಈಚೆ ಬರೋನು. ಬೇರೆ ಯಾವುದೇ ರೀತಿ ಹ್ಯಾಬಿಟ್ ಇರಲಿಲ್ಲ. ಅಪ್ಪ ಅಮ್ಮನ ಪಾಲಿಗೆ ನೆಚ್ಚಿನ ಮಗನಾಗಿದ್ದ ಚಂದ್ರಶೇಖರನಿಗೆ ಮದುವೆಯ ವಯಸ್ಸಾಗಿದ್ರಿಂದ ಹುಡುಗಿನ ಹುಡುಕ್ತಾ ಇದ್ರು. ಬಡವರ ಮನೆಯ ಮಹಾಲಕ್ಷ್ಮಿ ಮನೆಗೆ ಬರಲಿ ಅಂತ ನೋಡ್ತಾ ಇದ್ದವರಿಗೆ ಪರಿಚಯಸ್ಥರೊಬ್ಬರು ತೋರಿಸಿದ್ದು ಕನಕಪುರದ ಏಳಗಳ್ಳಿ ಗ್ರಾಮದ ದೇವಸ್ಥಾನವೊಂದರ ಅರ್ಚಕರ ಮಗಳು ನಾಗಮಣಿಯನ್ನ. ಆಕೆಯನ್ನ ನೋಡಿ ಓಕೆ ಅಂತ ಅಂದಮೇಲೆ ಮದುವೆ ಬೇಗ ಮುಗಿದೋಗ್ಲಿ ಅಂದಿದ್ದು ಅರ್ಚಕ. ಅದಕ್ಕೊಪ್ಕೊಂಡು ತರಾತುರಿಯಲ್ಲಿ ಮದುವೆ ಮಾಡಿಬಿಟ್ರು. ಎಲ್ಲ ಸಂತೋಷದಲ್ಲೇ ಮುಗೀತು. ಆದ್ರೆ ಸಂಕಷ್ಟ ಶುರುವಾಗಿದ್ದು ನಂತರ. ಮನೆಗೆ ಬಂದ ಹುಡುಗಿ ಸರಿಯಾಗಿ ಸಂಸಾರ ಮಾಡಿದ್ದೇ ಇಲ್ವಂತೆ. ಏನು ಒಂದು ಕಾಪಿನೂ ಕೂಡ ಮಾಡ್ಕೊಟ್ಟಿಲ್ಲ ಇದುವರೆಗೂ ನಮ್ಗೆ. ನಾನೇ ಮಾಡ್ತಿದ್ದವಳು ಮನೆಯಲ್ಲಿ. ಏನಿಲ್ಲ ನಮಗೆ ಏನು ಮಾಡೇ ಇಲ್ಲ ಇದುವರೆಗೂ. ಅವಳು ಒಂದು ಅಡುಗೆ ಕೂಡ ಮಾಡಿಲ್ಲ, ನಾನೇ ಮಾಡ್ಬೇಕು. ಅದು ಮಾಡಿ ಮೇಲೆ ಮನೆ ಕೊಟ್ಟಿದ್ದು ಅಲ್ಲಿ ಬೇರೆ ಇದ್ದಿದ್ದವಳು. ಇನ್ನೇನ್ ಮಾಡ್ಕಸ್ತಾ ಉಪ್ಪಿಟ್ಟಿಗೆ ಉಪ್ಪು ಹಾಕಿರ್ಲಿಲ್ವಂತೆ. ಏನೋ ಒಂದು ಹುಡ್ಗ ಬೋದುದಕ್ಕೆ ಇದ್ ಮಾಡ್ಬಿಟ್ಟು ಬಂದಿ ಕೂತಿದ್ದು. ಯಾಕಮ್ಮ ಏನಮ್ಮ ಅಂತಂದ್ರೆ ಹಿಂಗಿಂಗ್ ಆಯ್ತು ಅಂದು ನಾನು ಅಡುಗೆ ಮಾಡ್ತಾ ಇದ್ದೆ, ಪಾತ್ರೆ ಇದ್ ಮಾಡ್ಬಿಟ್ಟು. ಆಮೇಲೆ ಹೋಗಿ ನನ್ನ ಮನಸ್ಬಿಟ್ಟು ಹೋಗಿ ಮನೆಗೆ ಹೋಗಮ್ಮ ನೀನು ಅಂದ್ಬಿಟ್ಟು. ಆಮೇಲೆ ನೋಡಿ ಹಿಂಗೆಲ್ಲ ತಗೊಂಡು ಹೊಂಟೋಗಿದ್ದೆ. ಹಾಗೆ ತವರಿಗೆ ಹೋದವಳನ್ನ ಚಂದ್ರಶೇಖರ ವಾಪಸ್ ಕರ್ಕೊ ಬಂದಿದ್ದ. ಅಷ್ಟೊತ್ತಿಗೆಲ್ಲ ಅದ್ಯಾರೋ ಪರಿಚಯಸ್ಥರು ನಾಗಮಣಿಯ ತಂದೆ ಮಾಟ ಮಾಡ್ತಾರೆ ಅನ್ನೋ ವಿಷಯ ತಿಳಿಸಿದ್ರು. ಅದೇ ತಲೆಯಲ್ಲಿದ್ದವರಿಗೆ ಹುಡುಗಿ ಬಂದು ಬೇರೆ ಮನೆ ಮಾಡು ಅಂದಿದ್ದು ಕೂಡ ವಶೀಕರಣನೇ ಅಂತ ಅನ್ನಿಸಿತ್ತು. ಹೇಳ್ಬಿಟ್ಟು ಸರಿ ಇಲ್ಲ. ಅಷ್ಟು ಗೊತ್ತು. ಅದನ್ನು ಅವ್ರ ಅಪ್ಪ ಒಂದು ಸ್ವಲ್ಪ ಮಾಟ ಮಂತ್ರ ಅದು ಇದು ಮಾಡಿಸ್ತಾ ಇದ್ದ. ಯಾಕೆಂದರೆ ಅವರು ಅಲ್ಲೆಲ್ಲ ಕನಕಪುರ ರೋಡಲ್ಲಿ ಮನೆ ಮಾಡ್ಕೊಳ್ಳೋಣ, ಅಲ್ಲಿ ಹೋಗೋಣ ಅಂತ ಕೇಳಿದ್ರಂತೆ. ಇವನು ಒಪ್ಪಿಲ್ಲ. ಅದಕ್ಕೆ ಬೇರೆ ಮನೆ ಮಾಡೋದಕ್ಕೆ ಒಪ್ಪಲಿಲ್ಲ. ಆದ್ರೂ ಅವರ ಮನೆಯಲ್ಲೇ 2 ಭಾಗ ಮಾಡಿದ್ರು. ಅಪ್ಪ ಅಮ್ಮ ಕೆಳಗಡೆ,
ಮಗನ ಸಂಸಾರ ಮೇಲ್ಗಡೆ. ಅಷ್ಟಕ್ಕೆ ಸಮಸ್ಯೆ ಮುಗೀತಾ? ಶುರುವಾಗಿದ್ದೇ ಅಲ್ಲಿಂದ. ಚಂದ್ರಶೇಖರ ಕೆಲಸ ಅಂತ ಮನೆಯಿಂದ ಹೊರಗೋಗೋದು, ಅವನು ಹೋದ ನಂತರ ಈಕೆ ಫೋನ್ ಹಿಡ್ಕೊಂಡು ಕೂರೋದು. ಇಡೀ ದಿನ ನಾಗಮಣಿಗೆ ಅದ್ಯಾರು ಕಾಲ್ ಮಾಡಿಕೊಂಡು ಮಾತಾಡ್ತಾ ಇದ್ರೋ ಗೊತ್ತಿಲ್ಲ. ಈ ಬಗ್ಗೆ ಮೊದಲು ಚಂದ್ರಶೇಖರನಿಗೂ ಅನುಮಾನ ಬಂದಿರಲಿಲ್ಲ. ಅವನಿಗೆ ಬೇರೆಯದೇ ಸಮಸ್ಯೆ ಕಾಡಿತ್ತು. ಹೆಂಡತಿಯ ನಡತೆಯ ಬಗ್ಗೆ ಯೋಚಿಸುವಷ್ಟು ವ್ಯವಧಾನ ಕೂಡ ಉಳಿದಿರಲಿಲ್ಲ. ಕೆಲಸ ಮಾಡಿ ಬರ್ತಾ ಇದ್ದವನಿಗೆ ಹೆಂಡತಿಯ ಜೊತೆ ರಾತ್ರಿ ಕಳೆಯೋದಕ್ಕೂ ಆಗ್ತಾ ಇರಲಿಲ್ಲ. ದಿನದಿನಕ್ಕೂ ನರಕ ಯಾತನೆ ಅನುಭವಿಸಿ ಬಿಟ್ಟಿದ್ದ ಆ ಹುಡುಗ. ಅದು ಇವತ್ತು ಅವನ ಸಾವಿಗೆ ಕಾರಣವಾಯ್ತ. ಮದುವೆಯಾದ ಹೊಸ್ತರಲ್ಲಿ ಗಂಡ ಹೆಂಡತಿ ಹೇಗಿರ್ತಾರೆ ಹೇಳಿ? ಹನಿಮೂನ್ ಪೀರಿಯಡ್ ಕಳೆದು ಹೋಗೋದೇ ಗೊತ್ತಾಗಲ್ಲ. ಆ ಖುಷಿ ಇವರಿಬ್ಬರಿಗೂ ಇರಲಿಲ್ಲ. ಅದರಲ್ಲೂ ಖಾಸ್ ಚಂದ್ರಶೇಖರನಿಗಂತೂ ಮದುವೆ ಅನ್ನೋದು ಹಿಂಸೆ ಅನ್ಸೋದಕ್ಕೆ ಆರಂಭವಾಗಿ ಹೋಗಿತ್ತು. ಅವನಿಗೆ ಏಕಾಏಕಿ ಸಮಸ್ಯೆಗಳು ಶುರುವಾಗಿದ್ದು. ಅದಕ್ಕೆ ಕಾರಣ ಏನು, ಅವರವರ ಮನೆಯಲ್ಲಿ ಏನ್ ನಡೀತು ಅನ್ನೋದನ್ನ ಒಂದು ಬ್ರೇಕ್ನ ನಂತರ ಹೇಳ್ತೀವಿ.